ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. 1940ರ ವೈಯಕ್ತಿಕ ಸತ್ಯಾಗ್ರಹ ಚಳವಳಿಯ ಮೊದಲ ಸತ್ಯಾಗ್ರಹಿ ಯಾರು? ಆಪ್ಷನ್ ನಂಬರ್ ಎ ವಿನೋಬಾ ಭಾವೆ, ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಿನೋಬಾ ಭಾವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ವೈಯಕ್ತಿಕ ಸತ್ಯಾಗ್ರಹ ಚಳವಳಿ ಮಾಡಿದ ಮೊದಲ ಸತ್ಯಾಗ್ರಹಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಸಂವಿಧಾನದ ಯಾವ ವಿಧಿಗಳಲ್ಲಿ ನೀತಿಯ ನಿರ್ದೇಶನ ತತ್ವಗಳು ಉಲ್ಲೇಖಿಸಲಾಗಿದೆ? ಆಪ್ಷನ್ ನಂಬರ್ ಎ ಕಲೆ 36ರಿಂದ 51, ಆಪ್ಷನ್ ನಂಬರ್ ಬಿ ಕಲೆ 40ರಿಂದ 50, ಆಪ್ಷನ್ ನಂಬರ್ ಸಿ ಕಲೆ 12ರಿಂದ 51, ಆಪ್ಷನ್ ನಂಬರ್ ಡಿ ಕಲೆ 30ರಿಂದ 8. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಲೆ 36ರಿಂದ 51 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. 13,000 ODI ರನ್ ಗಳಿಸಿದ ವೇಗದ ಬ್ಯಾಟರ್ ಯಾರು? ಆಪ್ಷನ್ ನಂಬರ್ ಎ ರೋಹಿತ್ ಶರ್ಮಾ, ಆಪ್ಷನ್ ನಂಬರ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ನಂಬರ್ ಸಿ ಬಾಬರ್ ಅಜಮ್, ಆಪ್ಷನ್ ನಂಬರ್ ಡಿ ಕೇನ್ ವಿಲಿಯಮ್ಸನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿರಾಟ್ ಕೊಹ್ಲಿ ಅಂತ ಫ್ರೆಂಡ್ಸ್. 13,000 ODI ರನ್ ಗಳಿಸಿದ ವೇಗದ ಬ್ಯಾಟರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ವಿಶ್ವದ ಮೊದಲ ಕ್ಷಿಪ್ರ ಪ್ರತಿಕ್ರಿಯೆ ವಿಪತ್ತು ಆಸ್ಪತ್ರೆಯನ್ನು ಭಾರತೀಯ ವಿಜ್ಞಾನಿಗಳು ಅನಾವರಣಗೊಳಿಸಿದ್ದಾರೆ. ಆಸ್ಪತ್ರೆ ಹೆಸರನ್ನು ಸೂಚಿಸಿ. ಆಪ್ಷನ್ ನಂಬರ್ ಎ ಆಯುಷ್ಮಾನ್ ಭಾರತ್, ಆಪ್ಷನ್ ನಂಬರ್ ಬಿ ಆರೋಗ್ಯ ರಕ್ಷಣೆ, ಆಪ್ಷನ್ ನಂಬರ್ ಸಿ ಆರೋಗ್ಯ ಸ್ನೇಹಿ, ಆಪ್ಷನ್ ನಂಬರ್ ಡಿ ಆರೋಗ್ಯ ರಥ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆರೋಗ್ಯ ಸ್ನೇಹಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಕಂಪ್ಯೂಟರ್ ಪರಿಭಾಷೆಯಲ್ಲಿ HTMLನ ಸಂಕ್ಷಿಪ್ತ ರೂಪ ಯಾವುದು? ಆಪ್ಷನ್ ನಂಬರ್ ಎ ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್, ಆಪ್ಷನ್ ನಂಬರ್ ಬಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ನಂಬರ್ ಸಿ ಹೈಬ್ರಿಡ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್, ಆಪ್ಷನ್ ನಂಬರ್ ಡಿ ಹೈಬ್ರಿಡ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು HTMLನ ಸಂಕ್ಷಿಪ್ತ ರೂಪ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಆಮ್ಲಜನಕದ ಪರಮಾಣು ದ್ರವ್ಯರಾಶಿ ಎಷ್ಟು? ಆಪ್ಷನ್ ನಂಬರ್ ಎ 12, ಆಪ್ಷನ್ ನಂಬರ್ ಬಿ 14, ಆಪ್ಷನ್ ನಂಬರ್ ಸಿ 16, ಆಪ್ಷನ್ ನಂಬರ್ ಡಿ 18. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 16 ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮ್ಲಜನಕದ ಪರಮಾಣು ರಾಶಿ ದ್ರವ್ಯರಾಶಿ ಬಂದ್ಬಿಟ್ಟು 16 ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಯಾವ ಪಕ್ಷಗಳು ಅಧಿಕಾರದಲ್ಲಿದ್ದವು? ಆಪ್ಷನ್ ನಂಬರ್ ಎ ಕನ್ಸರ್ವೇಟಿವ್ ಪಕ್ಷ, ಆಪ್ಷನ್ ನಂಬರ್ ಬಿ ಕಾರ್ಮಿಕ ಪಕ್ಷ, ಆಪ್ಷನ್ ನಂಬರ್ ಸಿ ಲಿಬರಲ್ ಪಕ್ಷ, ಆಪ್ಷನ್ ನಂಬರ್ ಡಿ ಸಮಾಜವಾದಿ ಪಕ್ಷ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಾರ್ಮಿಕ ಪಕ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಾರ್ಮಿಕ ಪಕ್ಷ ಅಧಿಕಾರದಲ್ಲಿದ್ದು ಫ್ರೆಂಡ್ಸ್. ಪ್ರಶ್ನೆ 8. ಭಾರತದ ಸೇನೆಗಳ ಸರ್ವೋಚ್ಚ ಕಮಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಆರ್ಮಿ ಜನರಲ್, ಆಪ್ಷನ್ ನಂಬರ್ ಬಿ ರಕ್ಷಣಾ ಸಚಿವ, ಆಪ್ಷನ್ ನಂಬರ್ ಸಿ ಫೀಲ್ಡ್ ಮಾರ್ಷಲ್, ಆಪ್ಷನ್ ನಂಬರ್ ಡಿ ರಾಷ್ಟ್ರಪತಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ಸೇನೆಗಳ ಸರ್ವೋಚ್ಚ ಕಮಾಂಡರ್ ಬಂದ್ಬಿಟ್ಟು ರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9. ಹೈಡ್ರೋಜನ್ ಪರಮಾಣು ದ್ರವ್ಯರಾಶಿ ಏನು? ಆಪ್ಷನ್ ನಂಬರ್ ಎ 7, ಆಪ್ಷನ್ ನಂಬರ್ ಬಿ 5, ಆಪ್ಷನ್ ನಂಬರ್ ಸಿ 2, ಆಪ್ಷನ್ ನಂಬರ್ ಡಿ 1.
ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಹೈಡ್ರೋಜನ್ ಪರಮಾಣು ದ್ರವ್ಯರಾಶಿ ಬಂದು ಒಂದಾಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 10. ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ಹೈಕೋರ್ಟ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1851ರಲ್ಲಿ, ಆಪ್ಷನ್ ನಂಬರ್ ಬಿ 1861ರಲ್ಲಿ, ಆಪ್ಷನ್ ನಂಬರ್ ಸಿ 1871ರಲ್ಲಿ, ಆಪ್ಷನ್ ನಂಬರ್ ಡಿ 1881ರಲ್ಲಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1861ರಲ್ಲಿ ಅಂತ ಹೇಳಿ ಫ್ರೆಂಡ್ಸ್. ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾದಲ್ಲಿ ಹೈಕೋರ್ಟನ್ನು 1861ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 11. ಭಾರತ ಸಂದರ್ಭದಲ್ಲಿ 1947ರಲ್ಲಿ ನೇಮಕೊಂಡ ಗಡಿ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಆಪ್ಷನ್ ನಂಬರ್ ಎ ಮೌಂಟ್ ಬ್ಯಾಟನ್, ಆಪ್ಷನ್ ನಂಬರ್ ಬಿ ರಾಮ್ಸ್ ಬೋಲ್ಟ್, ಆಪ್ಷನ್ ನಂಬರ್ ಸಿ ರಾಡ್ಕ್ಲಿಫ್, ಆಪ್ಷನ್ ನಂಬರ್ ಡಿ ರಿಚರ್ಡ್ಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಡ್ಕ್ಲಿಫ್ ಅಂತ ಹೇಳಿ ಫ್ರೆಂಡ್ಸ್. ಇವರು ಗಡಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಈ ವ್ಯಕ್ತಿಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ? ಆಪ್ಷನ್ ನಂಬರ್ ಎ ಸ್ಟಾಫರ್ಡ್ ಕ್ರಿಪ್ಸ್, ಆಪ್ಷನ್ ನಂಬರ್ ಬಿ ಎ.ವಿ. ಅಲೆಕ್ಸಾಂಡರ್, ಆಪ್ಷನ್ ನಂಬರ್ ಸಿ ವಿಲಿಯಂ ವುಡ್, ಆಪ್ಷನ್ ನಂಬರ್ ಡಿ ಪಾಥಿಕ್ ಲಾರೆನ್ಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿಲಿಯಂ ವುಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿಲ್ಲ ಫ್ರೆಂಡ್ಸ್. ಪ್ರಶ್ನೆ 13. ಒಂದು ಜೀನ್ ಒಂದು ಕಿಣ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ನಂಬರ್ ಎ ಮೆಂಡೆಲ್, ಆಪ್ಷನ್ ನಂಬರ್ ಬಿ ಬೀಡಲ್ ಮತ್ತು ಟಾಟಮ್, ಆಪ್ಷನ್ ನಂಬರ್ ಸಿ ಮೋರ್ಗಾನ್, ಆಪ್ಷನ್ ನಂಬರ್ ಡಿ ಡಾರ್ವಿನ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬೀಡಲ್ ಮತ್ತು ಟಾಟಮ್ ಅಂತ ಹೇಳಿದ್ರು ಫ್ರೆಂಡ್ಸ್. ಒಂದು ಜೀನ್ ಮತ್ತು ಒಂದು ಕಿಣ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬೀಡಲ್ ಮತ್ತು ಟಾಟಮ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14. ಕಾಕೋರಿ ರೈಲು ದರೋಡೆ ಪ್ರಕರಣದ ನಾಯಕ ಯಾರು? ಆಪ್ಷನ್ ನಂಬರ್ ಎ ಬಟುಕೇಶ್ವರ ದತ್, ಆಪ್ಷನ್ ನಂಬರ್ ಬಿ ಭಗತ್ ಸಿಂಗ್, ಆಪ್ಷನ್ ನಂಬರ್ ಸಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಆಪ್ಷನ್ ನಂಬರ್ ಡಿ ಬರ್ಕತುಲ್ಲಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಹೇಳಿ ಫ್ರೆಂಡ್ಸ್. ಕಾಕೋರಿ ರೈಲು ದರೋಡೆ ಪ್ರಕರಣದ ನಾಯಕರು ಬಂದ್ಬಿಟ್ಟು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಹರ್ಷ ಅವರು ಯಾರ ಗೌರವವಾಗಿ ಕನೌಜ್ ಸಭೆಯನ್ನು ಆಯೋಜಿಸಿದರು? ಆಪ್ಷನ್ ನಂಬರ್ ಎ ಪಾಯಾನ, ಆಪ್ಷನ್ ನಂಬರ್ ಬಿ ಇಟ್ಸಿಂಗ್, ಆಪ್ಷನ್ ನಂಬರ್ ಸಿ ಮೆಗಾಸ್ತನಿಸ್, ಆಪ್ಷನ್ ನಂಬರ್ ಡಿ ಹುಯೆನ್ ಸಾಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಹುಯೆನ್ ಸಾಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಟಿಲ್ ವಾಚ್ ದ ಎಂಡ್.